ರಾಜ್ಯ ರಾಜಧಾನಿ ಜನ ಅದರಲ್ಲೂ ಗಡಗಡ ಅಂತ ನಡುಗ್ತಾ ಇದ್ದಾರೆ ಚಳಿಯ ಕಾರಣಕ್ಕೋಸ್ಕರ, ಮಂಜಿನ ಕಾರಣಕ್ಕೋಸ್ಕರ ಕೂಡ ವಿಪರೀತ ಒದ್ದಾಡೋ ರೀತಿ ಆಗಿದೆ. ಇದೆಲ್ಲವೂ ಕೂಡ ದಿತ್ವಾದ ಎಫೆಕ್ಟ್. ದಿತ್ವಾ ಈಗಾಗಲೇ ಶ್ರೀಲಂಕಾದಲ್ಲಿ ಹಲವರನ್ನ ಬಲಿ ಪಡೆದಿದೆ, ತಮಿಳುನಾಡಲ್ಲೂ ಬಲಿ ಪಡೆದಿದೆ. ಆ ಸೈಕ್ಲೋನ್ನ ಎಫೆಕ್ಟ್ ಬೆಂಗಳೂರಿನಲ್ಲಿ ಎಷ್ಟು ದಿನ ಮುಂದುವರಿಯುತ್ತೆ ಮತ್ತು ಅದರ ಪರಿಣಾಮಗಳು ಯಾವ್ಯಾವ ರೀತಿ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ದಿತ್ವಾ ಚಂಡಮಾರುತ ಎಫೆಕ್ಟ್. ಇನ್ನು 3 ದಿನ ಮೈ ಕೊರೆಯುವ ಚಳಿ. ಶೀತಗಾಳಿ ಚಳಿಗೆ ಪತರುಗುಟ್ಟುತ್ತಿರೋ ಬೆಂಗಳೂರಿಗರು. ಹೆಚ್ಚಿದ ಅನಾರೋಗ್ಯ, ನಗರದ ಆಸ್ಪತ್ರೆಗಳು ಹೌಸ್ಫುಲ್. ಬೆಂಗಳೂರಲ್ಲಿ ಕಳೆದ 1 ವಾರದಿಂದ ಚಳಿ, ಶೀತಗಾಳಿ ಜೋರಾಗಿದೆ. ಮನೆಯ ಹೊಸ್ತಿಲು ಸಹ ಗಡಗಡ ನಡುಗುವಷ್ಟು ಚಳಿ ಆವರಿಸಿದೆ. ನಿನ್ನೆ ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಉಷ್ಣಾಂಶ ಗಣನೀಯವಾಗಿ ಇಳಿಕೆಯಾಗಿದೆ. ಬೆಂಗಳೂರಲ್ಲಿ ನಿನ್ನೆ ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಇದು ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಸಾಧಾರಣದಿಂದ ಹಗುರ ಮಳೆಯಾಗೋ ಸಾಧ್ಯತೆ ಇದೆ. ಮುಂದಿನ 3 ದಿನಗಳ ಕಾಲ ಈ ಚಳಿ ಅಬ್ಬರ ಹೆಚ್ಚಿರಲಿದೆ ಅಂತಾರೆ ಹವಾಮಾನ ಇಲಾಖೆ ತಜ್ಞರು. ಇಂದು ಕರ್ನಾಟಕದ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಮೋಡದ ವಾತಾವರಣ ಕವಿದಿದ್ದು, ಹಗಲಿನ ವೇಳೆಯಲ್ಲಿ ಗರಿಷ್ಠ ಉಷ್ಣಾಂಶ ಗಣನೀಯವಾಗಿ ಇಳಿಕೆಯಾಗಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು, ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಉತ್ತರ ಒಳನಾಡಿನ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಗಣನೀಯವಾಗಿ ಕಡಿಮೆಯಾಗಿದ್ದು, ಸುಮಾರು 12ರಿಂದ 14 ಡಿಗ್ರಿ ಸೆಂಟಿಗ್ರೇಡ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಇನ್ನು ಈ ವಿಪರೀತ ಚಳಿಯಿಂದಾಗಿ ಮಕ್ಕಳು ಹಾಗೂ ವಯೋವೃದ್ಧರು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ. ಆಸ್ಪತ್ರೆಗಳಿಗೆ ನೆಗಡಿ, ತಲೆನೋವು, ಸಣ್ಣ ಪುಟ್ಟ ಜ್ವರದಿಂದಾಗಿ ತೆರಳುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. 4 ವರ್ಷದೊಳಗಿನ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿವೆ. ಇದರಿಂದ ಆತಂಕಗೊಂಡಿರುವ ಪೋಷಕರು ಮಕ್ಕಳನ್ನ ಆಸ್ಪತ್ರೆಗೆ ಕರೆತರುತ್ತಿದ್ದಾರೆ. ಹೀಗಾಗಿ ಆಸ್ಪತ್ರೆಯ OPD ವಿಭಾಗ ಫುಲ್ ರಶ್ ಆಗುತ್ತಿದೆ. ಒಟ್ನಲ್ಲಿ ಚಳಿಯ ರಕ್ಷಣೆಗಾಗಿ ಸ್ವೆಟರ್, ಮಂಕಿ ಕ್ಯಾಪ್ ಮೊದಲಾದವುಗಳಿಗೆ ಜನ ಮೊರೆ ಹೋಗ್ತಿದ್ದು, ಬೆಂಗಳೂರು ಚಳಿ ಊಟಿಯಂತೆ ಭಾಸವಾಗ್ತಿದ್ದು ಚಳಿ ಮೈಕೊರೆಯುತ್ತಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.